ನಮಸ್ಕಾರ ಪಬ್ಲಿಕ್ ಬ್ಯಾಕ್ ವಿತ್ ಮತ್ತೊಂದು ರಿವ್ಯೂ. ಸೊ ಇವತ್ತು ರಿವ್ಯೂ ಮಾಡತ್ತೆ ನೋಡ್ರಿ ಟಿ ವಿ ಎಸ್ ಜುಪಿಟರ್ ಎಂದು. ಇದು ಗಾಡಿ 110cc ಅದ. 100cc 125cc 160cc ನಾಗ ಎಲ್ಲ ಮಾಡೀನಿ. ಬಟ್ 110cc ಮಾಡಿದಿಲ್ಲ. 110cc ನ ಗೇರ್ ಗಾಡಿಗಳು ಬರ್ತಾವ. ಬಟ್ ನಾ ಚೂಸ್ ಮಾಡಿದ್ದು ಜುಪಿಟರ್. ಯಾಕಂದ್ರೆ ಬರೀ ಗೇರ್ ಗಾಡಿನೇ ಆಗೈತಲ್ರಿ ರಿವ್ಯೂ ಮಾಡಾಗ. ಒಂದ್ 4 ವಿಡಿಯೋಸ್ ಬರೀ ಗೇರ್ ಗಾಡಿನೇ ಮಾಡೀನಿ. ಸೊ ಸ್ಕೂಟಿದಿಲ್ಲ ಅಂತ ಹೇಳಿ ಸ್ಕೂಟಿದ್ ಮಾಡತ್ತೀನಿ ಇವತ್ತ. ಇದ್ರ ಪ್ರೈಸ್ ನೋಡ್ರಿ ಒಂದು ಆಲ್ಮೋಸ್ಟ್ 74,000 94 ತನಕ ಬೀಳ್ತಾವ ನಿಮ್ಗೆ ಎಕ್ಸ್ ಶೋರೂಮ್. ಕಾಂಪಿಟೇಟರ್ಸ್ ನಾಗ ಬಹಳಷ್ಟು ಅವ್ರಿ ಪ್ಲೆಜರ್ ಪ್ಲಸ್, ಆಕ್ಟಿವಾ 5G, ಝೂಮ್ ಹಿಂಗೆ ನೋಡ್ಕೋತ ಹೋದ್ರ ಹಂಗೆ ಲಿಸ್ಟ್ ಹೆಚ್ಚಿಗೆ ಹಾಕೋತೆ ಹೋಗ್ತದ. ಬಟ್ ನಾವು ಡೈಲಿ ಮೋಸ್ಟ್ ಕಾಮನ್ ಗಾಡಿ ನೋಡೋದು ಒಂದು ಜುಪಿಟರ್, ಇನ್ನೊಂದು ಆಕ್ಟಿವಾ. ಸೊ ಆಕ್ಟಿವಾ 6G ಎಲ್ಲ ಕಡೆ ನೀವು ನೋಡಿರ್ತೀರಿ. ಬಟ್ ನೀವು ಜುಪಿಟರ್ ಜಾಸ್ತಿ ನೋಡಿರಲ್ಲ. ಯಾಕಂದ್ರೆ ಹಳಿ ಜುಪಿಟರ್ ಏನೋ ಹಾಳಾಗಲ್ಲೋಗವ. ಈ ಜುಪಿಟರ್ ಯಾರು ತೋತಾರ? ಟಿ ವಿ ಎಸ್ ಕಂಪ್ನಿ ಹಂಗೆ ಒಂದು ಬ್ರ್ಯಾಂಡ್ ಬಿಲ್ಡ್ ಮಾಡಿಬಿಟ್ಟದ್ರಿ. ಯಾವ ಗಾಡಿನೇ ಆಗಲಿ ವರ್ಷಾನ್ಗಟ್ಲೆ ಬರ್ತದ. ಸೊ ನಮ್ಮ ಇಂಡಿಯನ್ ಬ್ರ್ಯಾಂಡ್ ಅದ, ನಾವು ಪ್ರೌಡಾಗಿ ಹೇಳ್ಕೋಬೇಕು ಟಿ ವಿ ಎಸ್ ಬ್ರ್ಯಾಂಡ್. ಆ್ಯಂಡ್ ನನಗೆ ಬೆಸ್ಟ್ ಇನ್ ದ ಸೆಗ್ಮೆಂಟ್ನು ಇದೆ ಅನ್ಸಿದ್ರಿ. ಯಾಕಂತಂದ್ರೆ ಇದು ಒಂದು ಸ್ವಲ್ಪ ಫ್ಯೂಚರಿಸ್ಟಿಕ್ ಲುಕ್ಸ್ನು ಅವ. ಆಕ್ಟಿವಾನಾಗ ಏನು ಮಾಡ್ಯಾರ ಅದೇ ಕಂಟಿನ್ಯೂ ಸೇಮ್ ಲುಕ್ಸ್, ಸೇಮ್ ಫೀಚರ್ಸ್ ಎಲ್ಲ ಅದೇ ಮಾಡ್ಕೋತ ಬಂದಾರ. ಬಟ್ ಇದ್ರಾಗ ಸ್ವಲ್ಪ ಫ್ಯೂಚರಿಸ್ಟಿಕ್ ಲುಕ್ಸ್ ಅವ. ಕಲರ್ ಆಪ್ಷನ್ಸ್ನು ಭಾರಿ ಅವ ಇದ್ರಾಗ. ಸೊ ಅದಕ್ಕೆ ಇದು ರಿವ್ಯೂ ಮಾಡ್ತೀನಿ. ಇದು ನಮ್ಮ ಅವಿನಾಶ್ ಅದ, ಅವ್ನಿಗೆ ಒಂದು ಥ್ಯಾಂಕ್ಸ್ ಹೇಳ್ತೀನಿ ಗಾಡಿ ರಿವ್ಯೂ ಮಾಡಕ್ಕೆ ತಂದು ಕೊಟ್ಟಿದ್ದಕ್ಕೆ. ನೀವು ಇದ್ರ ಸ್ಟಾನ್ಸ್ ನೋಡ್ರಿ, ಇದ್ರ ಸ್ಟಾನ್ಸ್, ಇದ್ರ ಲುಕ್ಸ್ ನೀವು ಭಾಳ ಅಂದ್ರೆ ಭಾಳ ಇಷ್ಟ ಆತಾವ. ನೀವು ಏನಾರ ಒಂದು ಸ್ವಲ್ಪ ಚಂದ ಗುಡ್ ಲುಕಿಂಗ್ ಗಾಡಿ ತೊಗೋಬೇಕಲ್ಲತ್ತಿದ್ರ ಅಂದ್ರೆ ಇದು ತೊಗೋಬೋದು. ಇದ್ರ ಸ್ಟಾನ್ಸ್ನು ಅಷ್ಟೇ ಭಾರಿ ಅದ. ಸ್ವಲ್ಪ ಫ್ಯೂಚರಿಸ್ಟಿಕ್ ಆಗಿ ಕಾಣ್ತದ. ಮುಂದೆ DRL ಅವ. ಇದ್ರಾಗೆ ಇಂಟಿಗ್ರೇಟೆಡ್ ಇಂಡಿಕೇಟರ್ಸ್ನು ಅವ. ಬ್ಯಾಜಿಂಗ್ ತೋರಿಸ್ತೀನಿ ನೋಡ್ರಿ ಎಲ್ಲೆಲ್ಲಿ ಏನೇನದ ಗಾಡಿ ಮೇಲೆ ಅಂತ ಹೇಳಿ. ಇಲ್ಲಿ ನಮ್ಮ ಟಿ ವಿ ಎಸ್ ಬ್ರ್ಯಾಂಡಿಂದ ಅದ. ಈ ಕಡೆ ಸ್ಮಾರ್ಟ್ ಎಕ್ಸ್ ಕನೆಕ್ಟಿಂದ ಅದ. ಇಲ್ಲಿ ತಳಗ ಐಗೋ ಅಸಿಸ್ಟಿಂದ ಅದ. ಇಲ್ಲಿ ಜುಪಿಟರಿಂದ ಅದ. ಐಗೋ ಅಸಿಸ್ಟ ಮತ್ತು ಸ್ಮಾರ್ಟ್ ಎಕ್ಸ್ ಕನೆಕ್ಟಿಂದ ಏನದ ಅಂತ ಹೇಳಿ ಹೇಳ್ತೀನಿ ನೋಡ್ರಿ. ಸ್ಮಾರ್ಟ್ ಎಕ್ಸ್ ಕನೆಕ್ಟ್ ಅಂದ್ರೆ ಟಿ ವಿ ಎಸ್ ಇಂದು ಒಂದು ಆ್ಯಪ್ ಬರ್ತವೆ ಫೋನ್ನಾಗ. ನೀವು ಅದರಲ್ಲಿ ಟರ್ನ್ ಬೈ ಟರ್ನ್ ನೇವಿಗೇಷನ್, ಮ್ಯಾಪ್ ಆ್ಯಂಡ್ ಕಾಲ್, SMS ಅಲರ್ಟ್ಸ್ ಅದೆಲ್ಲ ನೀವು ಕನೆಕ್ಟ್ ಮಾಡ್ಕೋಬೋದು ನಿಮ್ಮ ಫೋನಿಗೆ. ಕನೆಕ್ಟ್ ಮಾಡ್ಕೊಳ್ಳೋ ನಿಮಗೆ ಇಲ್ಲಿ ಡ್ಯಾಶ್ ಬೋರ್ಡ್ನಾಗ ಕಾಣಿಸ್ತದೆ ಟರ್ನ್ ಬೈ ಟರ್ನ್ ನೇವಿಗೇಷನ್ಸ್, ಕಾಲ್, SMS ಇಂದು ಅದೆಲ್ಲ. ಐಗೋ ಅಸಿಸ್ಟ್ ಅಂದ್ರೆ ಏನೂ ಇಲ್ರಿ, ಇದು ಒಂದು ಕಾಣಿಸತ್ತಲ್ಲ ಕಿಲ್ ಸ್ವಿಚ್ ಬದಲಿ ಇದು ಕೊಟ್ಟಾರ. ನೀವು ಏನಾರ ಟ್ರಾಫಿಕ್ನಾಗ ಅದ್ರಾಗ ನಿಂತಾಗ ನೀವು ಏನಾರ ಇದು ಆಫ್ ಮಾಡಿದ್ರಂದ್ರೆ ಗಾಡಿ ಆಫ್ ಆಗಲ್ಲ. ನೀವು ಹಿಂಗೆ ಇಟ್ರ ಅಂತ ತಿಳ್ಕೊರಿ, ಒಂದು 10 ಸೆಕೆಂಡ್ಸ್ ತನಕ ನೀವು ರೇಸ್ ಬಿಟ್ರಂದ್ರೆ ಗಾಡಿ ಆಫ್ ಆಗ್ತದೆ. ಆ್ಯಂಡ್ ಆಮೇಲೆ ನೀವು ಬ್ರೇಕ್ ಹಿಡಿದು ರೇಸ್ ಮಾಡಿದ್ರಂದ್ರೆ ಗಾಡಿ ಆಟೋಮೆಟಿಕ್ಕಾಗಿ ಸ್ಟಾರ್ಟ್ ಆಗ್ತವೆ. ಸೊ ಅದೇ ಐಗೋ ಅಸಿಸ್ಟ್. ಇದ್ರಲಿಂತ ಫ್ಯೂಲ್ ಎಕಾನಮಿ ಸ್ವಲ್ಪ ಇನ್ಕ್ರೀಸ್ ಆಗ್ತದೆ ಅಂತ ಹೇಳ್ತಾರೆ. ಈಗ ನೋಡ್ರಿ ಇದ್ರ ಹೆಡ್ಲೈಟ್ ಸೆಟಪ್ ಕಡೆ ಹೋಗೊಮ್ಮೆ. ಇಲ್ಲಿ ಮ್ಯಾಲೆ ಟಿ ವಿ ಎಸ್ ಇನ್ ಬ್ಯಾಚಿಂಗ್ ಅದ. ಇಲ್ಲಿ ಒಳಗೆ ನೀವು ನಿಮಗೆ ಕಾಣಿಸ್ತಿರ್ಬೇಕೇನಿಲ್ಲ. ಒಳಗೆ ಇದು ಏನು ಟಿ ವಿ ಎಸ್ ಇನ್ ಸಿಂಬಲ್ ಅದ ಅಲ್ರಿ, ಅಲ್ಲಿ ಒಳಗೆ ಟಿ ವಿ ಎಸ್ ಇನ್ ಸಿಂಬಲ್ ಅದ. LED ಸೆಟಪ್ ಅದ. ನೈಟ್ ಪವರ್ ಹೇಳ್ಕೊಳ್ಳೋಷ್ಟೇನಿಲ್ಲ, ಓಕೆ ಅದ. ಈಗಿನ ಗಾಡಿಗಳಿಗೆ ಏನಾಗಿದೆನೋ ಹೆಡ್ಲೈಟ್, ಫೋನಿನ ಟಾರ್ಚ್ ಎರಡೂ ಒಂದೇಗ, ಏನೂ ಕಾಣಲ್ಲ ಎದರಿಂದು. ಸೊ ಇದರ DRL ಸೆಟಪ್ ಕೊಟ್ಟಾರ. ಇವು ಗ್ಲೋ ಅದಾವ್ರಿ ಆನ್ ಮಾಡಿದ್ರೆ. ಆ್ಯಂಡ್ ಇಂಟಿಗ್ರೇಟೆಡ್ ಇಂಡಿಕೇಟರ್ಸ್ನು ಇದ್ರಾಗೆ ಅವ. ಟೈರ್ ಕಡೆ ಬಂದ್ರೆ ನೋಡ್ರಿ, ಇದ್ರಾಗ ಟಿ ವಿ ಎಸ್ ಇಂದ ಟೈರ್ ಸಿಗ್ತಾವ. 90/90 ಸೆಕ್ಷನ್ ಅವ. ಟೈರ್ ಗ್ರಿಪ್ ಚಂದ ಅದ. ಹೈವೇ ಮ್ಯಾಗ ಇದ್ರಾಗೆಲ್ಲ ನಾಯ್ಸ್ ಬರಲ್ಲ, ಸಾಫ್ಟ್ ಕಾಂಪೌಂಡ್ ಅದ. ಸಸ್ಪೆನ್ಷನ್ ಇದ್ರಾಗ ನಾರ್ಮಲ್ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಬರ್ತಾವ. ಮುಂದೆ ಹಿಂದ್ ಸೈಡ್ ನೋಡ್ರಿ ಟ್ವಿನ್ ಟ್ಯೂಬ್ ಇಮಲ್ಷನ್ ಟೈಪ್ಸ್ ಶಾಕ್ ಅಬ್ಸರ್ವ್ ಬರ್ತಾವ. ಇಮಲ್ಷನ್ ಅಂತಂದ್ರೆ ಏನಂತ ಹೇಳ್ತೀವಿ ನೋಡ್ರಿ, ಯಾವ್ದಾರ ಎರಡು ಪಾರ್ಟಿಕಲ್ಸ ಮಿಕ್ಸ್ ಆಗಲ್ಲ ನೋಡ್ರಿ. ಫಾರ್ ಎಕ್ಸಾಂಪಲ್ ಆಯಿಲ್ ವಾಟರ್ ಮಿಕ್ಸ್ ಆಗಲ್ಲ, ಆ ಟೈಪ್ ಇದ್ದಿದ್ದು ಪಾರ್ಟಿಕಲ್ಸ್ ಒಂದು ಟ್ಯೂಬ್ನ ಹಾಕಿ ನಿಮಗೆ ಸಸ್ಪೆನ್ಷನ್ ಮಾಡ್ಕೊಟ್ರೆ. ಸೊ ಅದರ್ಲಿಂತ ನಿಮ್ ರೈಡ್ ಕಂಫರ್ಟ್ ಜಾಸ್ತಿ ಆಯ್ತು. ಆ್ಯಂಡ್ ಅದು ಸಸ್ಪೆನ್ಷನ್ ನೋಡ್ರಿ 3 ಸ್ಟೆಪ್ಸ್ ಅಷ್ಟೇ ಅಡ್ಜಸ್ಟಬಲ್ ಮಾಡ್ಕೋಬಹುದು. ಇದ್ರ ಬ್ರೇಕ್ಸ್ ಕಡೆ ಬಂದ್ರೆ ನೋಡ್ರಿ 2 ವೇರಿಯಂಟ್ಸ್ ಬರ್ತಾವ. ಒಂದು ಡ್ರಮ್ ಬ್ರೇಕ್, ಇನ್ನೊಂದು ಡಿಸ್ಕ್ ಬ್ರೇಕ್. ಸೊ ಇದು ಡ್ರಮ್ ಬ್ರೇಕ್ ವೇರಿಯಂಟ್ ಅದ. ಆ್ಯಂಡ್ ಇದ್ರಾಗ ಕಾಂಬಿ ಬ್ರೇಕಿಂಗ್ ಸಿಸ್ಟಮ್ ಬರ್ತದ. ಯಾವ ಗಾಡಿನಾಗ ABS ಇರ್ತಲ್ರಿ, ಆ ಗಾಡಿನಾಗ ಕಾಂಬಿ ಬ್ರೇಕಿಂಗ್ ಸಿಸ್ಟಮ್ ಇರಲ್ಲ. ಇದು ಅಂತ ತಗೊಂಡ್ಬಿಡ್ರಿ. ಆ್ಯಂಡ್ ಇದ್ರ ವೇಟ್ ನೋಡ್ರಿ 100-105 kg ಅದ. ನಿಮ್ಗೇನು ಫೀಲ್ ಆಗಲ್ಲ 100-105 kg. ಆ್ಯಂಡ್ ಇದ್ರ ಸೀಟ್ ನೋಡ್ರಿ ಸ್ವಲ್ಪ ಕಂಫರ್ಟೇಬಲ್ ಅದ. ಪಿಲ್ಲನಿಗರ ಭಾಳ ದೊಡ್ಡ ಸೀಟ್ ಅದ. ರೈಡರಿಗೆ ನೀವು ಸ್ಕೂಟೀಸ್ನಾಗ ಆಲ್ಮೋಸ್ಟ್ ಅಲ್ಲ ರೈಡರಿಗೆ ಸ್ವಲ್ಪ ಸಣ್ಣದೇ ಬರ್ತವೆ, ಮುಂದೆ ಪಿಲ್ಲನಿಗೆ ಸ್ವಲ್ಪ ದೊಡ್ಡ ಬರ್ತವೆ. ಇಬ್ಬರದು ಕಂಫರ್ಟೇಬಲ್ ಚಂದ ಅದ. ಆ್ಯಂಡ್ ಇದ್ರದ್ದು ಬೂಟ್ ಸ್ಪೇಸ್ ಸಿಗ್ಲಕ್ಕೆ ನೋಡ್ರಿ ಜಸ್ಟ್ ಇಷ್ಟು ಮಾಡಬೇಕು, ಬೂಟ್ ಸ್ಪೇಸ್ ಓಪನ್ ಆಗ್ತದೆ. ಬೂಟ್ ಸ್ಪೇಸ್ ಪೂರಾ ಒಂದು ಮನಿನೇ ಆಗ್ತದೆ, ಅಷ್ಟು ದೊಡ್ಡದ ಬೂಟ್ ಸ್ಪೇಸ್. ಎಷ್ಟು ದೊಡ್ಡದು ಹಿಡಿದ್ರು ನಂದು ಹೆಲ್ಮೆಟ್ ಹಿಡಿಸಲ್ಲ, ಸಣ್ಣ ಹೆಲ್ಮೆಟ್ ಹಿಡಿಸ್ತದ. ನಂದು ಹೆಲ್ಮೆಟ್ ಯಾವ್ದು ಅಂದ್ರೆ ಎಕ್ಸೋರ್ ಎಪೆಕ್ಸ್, ನಂದು ಹೆಲ್ಮೆಟ್ ಹಿಡಿಸಲ್ಲ ಇದ್ರಾಗ. ಆ್ಯಂಡ್ ಇದ್ರಾಗ ನೋಡ್ರಿ ಲಾಕ್ ಮಾಡ್ಬೇಕಂದ್ರೆ ಪುಷ್ ಮಾಡಿ ಲಾಕ್ ಮಾಡಬೇಕು, ಅಂದ್ರೆ ಅವಾಗ ಅಷ್ಟೇ ಆಗ್ತದ. ಆ್ಯಂಡ್ ಇಲ್ಲೊಂದು USB ಕೊಟ್ಟಾರ, ಬಾಟಲ್ ಹೋಲ್ಡರ್ ಕೊಟ್ಟಾರ. ಆ್ಯಂಡ್ ಇದ್ರಾಗ ರೋಬಸ್ಟಿನ್ ಚೇಸಿ ಬರ್ತದ. ಚೇಸಿದ ಏನು ಡ್ರಾಬ್ಯಾಕ್ ಅಂತ ಹೇಳ್ತೀನಿ ನೋಡ್ರಿ, ನಿಮಗೆ ಫ್ಯೂಲ್ ಟ್ಯಾಂಕ್ ಮುಂದೆ ಬರ್ತದೆ. ಇದು ಡ್ರಾಬ್ಯಾಕ್ ಅಂತ ಯಾಕೆ ಹೇಳ್ತೀನಿ ಅಂದ್ರೆ, ಯಾವಾಗಾರ ಏಜ್ ಆದವರು ಮಾಡಿದವರು ಇಲ್ಲ ಮಕ್ಳಿಗೆ ಕುಂದ್ರಸ್ಕೊಂಡು ಇಲ್ಲಿ ಹೊಂಟಿರ್ತೀರಿ, ಅವಾಗ ನಿಮಗೆ ಏನಾರ ಫ್ಯೂಲ್ ಹಾಕ್ಸೋದೈತಂದ್ರೆ ಇಲ್ಲಿ ಇದು ತೆಗಿಬೇಕಾಗ್ತದೆ. ಸ್ವಲ್ಪ ಡಿಸ್ಕಂಫರ್ಟ್ ಆತ ಅಂತ ತಿಳ್ಕೊರಿ. ಇಲ್ಲಿದ್ರ ನೀವು ಕಾಲ್ ಸರಸ್ರಿ, ಅವರ ಬೈ ಮಿಸ್ಟೇಕ್ ಆಗಿ ಪೆಟ್ರೋಲ್ ಬಂದವರು ನಿಮ್ಮ ಕಾಲ್ ಮೇಲೆ ಪೆಟ್ರೋಲ್ ಚಲ್ದ್ರ ಅಂದ್ರೆ ಅದೆಲ್ಲ ಇರ್ತಾವಲ್ರಿ. ಸೊ ಇದು ಒಂದು ಡಿಸ್ಕಂಫರ್ಟ್ ಅಂತ ತಿಳ್ಕೊರಿ ಇಲ್ಲಿ. ಅದಕ್ಕೆ ನಾನು ನಿಮ್ಗೆ ಹೇಳ್ತೀನಿ ಇದು ಒಂದು ಡ್ರಾಬ್ಯಾಕ್ ಅಂತ. ಇಂಜನ್ ಕಡೆ ಬಂದ್ರೆ ನೋಡ್ರಿ, ಇಂಜನ್ 113cc ಅದ. ಕಂಪ್ನಿ ಕ್ಲೇಮ್ ಮಾಡೋದು 110cc, ಬಟ್ 113cc ಅದ. 8 PS 9.8 Nm ಟಾರ್ಕ್ ಪ್ರೊಡ್ಯೂಸ್ ಮಾಡ್ತದೆ ಇದು ಇಂಜನ್. ಹ್ಯಾಂಡಲ್ ಬಾರ್ ಕಡೆ ಬಂದ್ರೆ ನೋಡ್ರಿ, ನಿಮಗೆ ಇಲ್ಲಿ ಐಗೋ ಅಸಿಸ್ಟ್ ಇಂದು ಬಟನ್ ಸಿಗ್ತದ. ಸ್ಟಾರ್ಟರ್, ಇದು ಹೈ ಬೀಮ್ ಲೋ ಬೀಮ್, ಇದ್ರಾಗ ನೋಡಿ ಪಾಸ್ ಇಲ್ಲೇ ಕೊಟ್ಟಾರ. ಇಂಡಿಕೇಟರ್ಸ್, ಹಾರ್ನ್,
ಸ್ಟಾರ್ಟ್ ಮಾಡಿದ್ರು ನೋಡ್ರಿ ಮಿನಿಮಲಿಸ್ಟಿಕ್ ಆಗಿ ಇದು ಇಷ್ಟೇ ಸ್ಕ್ರೀನ್ ಕೊಟ್ಟಾರ. ಇದಕ್ಕಿಂತ ಮ್ಯಾಲ ಒಂದು ಹೈಯರ್ ಮಾಡಲ್ ಬರ್ತದ, ಅದ್ರೊಳಗೆ ಫುಲ್ ಸ್ಕ್ರೀನ್ ಕೊಟ್ಟಾರ. ಇದ್ರಾಗ ಏನಿಲ್ಲ ರೀ, ನಾರ್ಮಲ್ ಟ್ರಿಪ್ಪಿ ರೇಂಜ್, ಎಕನಾಮಿದಾಗ ಅದ, ಏನು ಸೈಡ್ ಸ್ಟ್ಯಾಂಡ್, ಸ್ಪೀಡ್ ಇವೇ ಇರ್ತಾವ, ನಾರ್ಮಲ್ ಅದ. ಬಟ್ ಇದ್ರ ಮೇಲಿನ ಮಾಡಲ್ನಾಗ ಸ್ವಲ್ಪ ಜಾಸ್ತಿ ಫೀಚರ್ಸ್ ಅವ. ಇದ್ರ ಮಿರರ್ಸ್ ಕಡೆ ಬಂದ್ರ ಓಕೆ ಅವರಿ ಕಾಣಿಸ್ತಾವ ಹಿಂದಿಂದ, ಒಂದು ಸ್ಕೂಟಿಗೆ ಹೆಂಗಿರ್ಬೇಕು ಹಂಗವ. ಅಂಡ್ ಇದ್ರ ಬಿಲ್ಡ್ ಕ್ವಾಲಿಟಿ ಕಡೆ ಬಂದ್ರ ನೋಡ್ರಿ ಬಾಡಿ ಸ್ಟ್ರಾಂಗ್ ಅದ. ಬಟ್ ನಿಮಗೆ 1 ವರ್ಷ 2 ವರ್ಷ ಆಗೋಣ ನೀವು ಫೈಬರ್ ಗಾಡಿ ಓಡಿಸ್ಲತ್ತ ಅಂತ ಹೇಳಿ ಫೀಲ್ ಆಗ್ತದ. ಗಾಡಿ ಗಡ ಅನ್ನೋದು ನೀವು ಮೇಂಟೈನ್ ಮಾಡಿಲ್ಲ ಅಂದ್ರೆ ಇದೆಲ್ಲ ಪ್ರಾಬ್ಲಮ್ ಬರ್ತಾ. ಕರೆಕ್ಟಾಗಿ ಸರ್ವಿಸಿಂಗ್ ಅದೆಲ್ಲ ಮಾಡಿದ್ರೆ ಜಾಸ್ತಿ ಏನು ಪ್ರಾಬ್ಲಮ್ ಆಗಲ್ಲ. ಬಟ್ ನೀವು ಒಂದು ಫೈಬರ್ ಗಾಡಿ ಓಡಿಸ್ಲತ್ತೀರ ಅಂತ ಹೇಳಿ ಫೀಲ್ ಆಗ್ತದೆ. ಅದು 1 ಇಯರ್ 2 ಇಯರ್ ಆದ್ಮೇಲೆ ಆಗ್ತದ. ಗಾಡಿ ತೋತ್ ತಕ್ಷಣ ಆಗಲ್ಲ. ಜಂಪ್ಸಿಗೆ ಅದೆಲ್ಲ ಹಿಂಗೆ ಹಾರ್ಸ್ಕೋತ ಹೋಗ್ತೀರಿ ಮಾಡ್ತೀರಿ ನಾರ್ಮಲ್ ಗಾಡಿ ಅಪ್ಲೈ ಅಂದ್ರೆ, ಈ ಗಾಡಿನಾಗ ಅದು ನಡೆಯಲ್ಲ. ಹಿಂದಿನ ಜುಪಿಟರ್ನಾಗೂ ಅದು ನಡೀತಿದ್ದಿಲ್ಲ. ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಕಡೆ ಬಂದು ನೋಡ್ರಿ 5 ಲೀಟರಿಂದ ಅದ. ಸೊ ಅಷ್ಟೇ, ನಿಮಗೆ ಜಾಸ್ತಿ ಮೈಲೇಜ್ನು ನೀವು ಎಕ್ಸ್ಪೆಕ್ಟ್ ಮಾಡಬೇಡ್ರಿ. ಯಾಕಂದ್ರೆ 40-45 ಅಷ್ಟೇ ಕೊಡ್ತದ. ಕಂಪ್ನಿ ಏನು ಕ್ಲೇಮ್ ಮಾಡತ್ತಾರ ಅಂದ್ರೆ 50-55 ತನಕ ಕೊಡ್ತದ ಅಂತ. ಅಷ್ಟು ಕೊಡಲ್ಲ. 40-45 ಕೊಟ್ರೆ ಭಾಳ. ಸಿಟಿನಾಗ್ನು ಹೈವಿನಾಗ್ನು ಸ್ಟಾರ್ಟ್ ಮಾಡಂಬರ್ರಿ. ನೀವು ಗಾಡಿ ಓಡಿಸೋ ಸ್ಟಾರ್ಟ್ ಮಾಡೋಣ, ನಿಮಗೆ ರೈಡಿಂಗ್ ಪೋಸ್ಚರ್ ಹೇಳ್ತೀನಿ ನೋಡ್ರಿ. ರೈಡಿಂಗ್ ಪೋಸ್ಚರ್ ಭಾಳ ಸ್ವಲ್ಪ ಹಿಂಗೆ ತಳ ಕುಂತ ಓಡಿಸ್ಲತ್ತರ ಏನಂತ ಅನಿಸ್ತದ, ತೆಗ್ನೆ ಕುಂತ ಓಡಿಸ್ಲತ್ತರ ಏನಂತ ಅನಿಸ್ತದ. ಬಟ್ ಅದೇನು ಪ್ರಾಬ್ಲಮ್ ಆಗಲ್ಲ. ಆ್ಯಂಡ್ ಗಾಡಿ ಕಾಂಪ್ಯಾಕ್ಟ್ ಅದ ಅಂತ ತಿಳ್ಕೊರಿ. ಗಾಡಿ ಹ್ಯಾಂಡಲ್ ಬಾರ್ ಅದೆಲ್ಲ ಭಾಳ ಕಾಂಪ್ಯಾಕ್ಟ್ ಅದ. ಸೊ ನೀವು 110cc ಗಾಡಿ ಓಡಿಸ್ಲತ್ತರ ಅಂತ ಅನ್ಸಲ್ಲ. ಬಟ್ ನೀವು ಯಾವಾಗ ರೇಸ್ ಮಾಡ್ತೀರಲ್ಲ ನಿಮಗೆ ಅವಾಗ ಅನಿಸ್ತದ 110cc ಓಡಿಸ್ಲತ್ತೀರಿ ಅಂತ. ಆ್ಯಂಡ್ ಒನ್ಸ್ 30-40 ಸ್ಪೀಡ್ ಕ್ರಾಸ್ ಅದಲ್ರಿ, ಅವಾಗ ಭಾಳ ಲೀನಿಯರಾಗಿ ಹೋಗ್ಬಿಡ್ತದೆ. ನಿಮಗೆ ಅದು ಪವರ್ ಸಿಗಲ್ಲ. ನೀವು ಫಾಸ್ಟಾಗಿ ಹೋಗ್ಬೇಕಂತ ಅನ್ಕೋತೀರಿ ಅಂದ್ರೆ ನಿಮ್ಗೆ ಅದ್ರ ಪವರ್ ಸಿಗಲ್ಲ. ಓವರ್ಟೇಕ್ಸ್ನಾಗ ಅದ್ರಾಗ ಸ್ವಲ್ಪ ಎಲ್ಲ ಭಾಳ ಪ್ರಾಬ್ಲಮ್ ಆಗ್ತವೆ. ನೀವು ಏನಾರ ಸ್ಟಾರ್ಟಿಂಗ್ನಾಗ ರೇಸ್ ಕೊಡ್ತೀರಲ್ರಿ ಅವಾಗ ಅಷ್ಟೇ ನಿಮಗೆ 110cc ಅಂತ ಅನಿಸ್ತ. ಬಟ್ ಬರ್ತಾ ಸ್ಪೀಡ್ ಹೆಚ್ಚಿಗೆ ಆತ ಪವರ್ ಕಟ್ ಆಫ್ ಆಗ್ಬಿಡ್ತದ. ಸಸ್ಪೆನ್ಷನ್ ಕಡೆ ಹೋದ್ರೆ ನೋಡ್ರಿ ನಿಮಗೆ ನೋಸ್ ಡಿಪ್ ಇರ್ತದೆ. ನೀವು ಬ್ರೇಕ್ ಹಿಡಿದ್ರೆ ನೋಸ್ ಡಿಪ್ ಆಗ್ತದ. ಸಸ್ಪೆನ್ಷನ್ ಕಡೆ ಹೋದ್ರೆ ಇಲ್ರಿ ನೀವು ಆರಾಮ್ಸೆ ನಾ ಹೇಳ್ತೀನಿ ಎಂಟೋರ್ಕಿನ ಬೆಸ್ಟ್ ಅದ ಇದ್ರಾಗ ಸಸ್ಪೆನ್ಷನ್. ನಿಮಗೆ ತೆಗ್ನಾಗ ಅದ್ರಾಗ ಹೋದ್ರೆ ಸ್ವಲ್ಪ ಲೈಟ್ ಡಿಸ್ಕಂಫರ್ಟ್ ಆಗ್ತದ. ಬಟ್ ಅದು ಎಂಟೋರ್ಕಿನ ಬೆಸ್ಟ್ ಅದ ರೀ. ಎಂಟೋರ್ಕಿನ ಬೆಸ್ಟ್ ಸಸ್ಪೆನ್ಷನ್ ಅದ ಅಂತ ತಿಳ್ಕೊರಿ. ಆ್ಯಂಡ್ ನೀವು ಕ್ರೂಸ್ ಮಾಡ್ತೀರಂದ್ರೆ ಇದ್ರ ಮೇಲೆ 60 ಲಾಸ್ಟ್ ನೋಡ್ರಿ. 60 ಮೇಲೆ ನೀವು ಕ್ರೂಸ್ ಮಾಡ್ತೀರ ಅಂದ್ರೆ ಆಗಲ್ಲ. ಸ್ವಲ್ಪ ವೈಬ್ರೇಷನ್ಸ್ ಅದು ಎಲ್ಲ ಜಾಸ್ತಿ ಆಗ್ತದ. 16 ಅಬ್ಬಿ ನಿಮಗೆ ವೈಬ್ರೇಷನ್ಸ್ ಆಗ್ತದ. ಬಟ್ ಅದು ಎಲ್ಲ ಗಾಡಿನಾಗ ವೈಬ್ರೇಷನ್ಸ್ ಅದು ಆಗ್ತದ. ಇದ್ರಾಗ ಸ್ವಲ್ಪ ಜಾಸ್ತಿನೇ ಆಗ್ತದ ಅಂತ ತಿಳ್ಕೊರಿ. ವೈಬ್ರೇಷನ್ಸ್ ಎಲ್ಲ ಜಾಸ್ತಿ ಅದ. ನೀವು ರೇಸ್ ಮಾಡ್ತಕ್ಕೆ ನಿಮಗೆ ವೈಬ್ರೇಷನ್ಸ್ ಚಾಲು ಆಗ್ತದೆ ಎಲ್ಲ ಕಡೆ. ಎಲ್ಲಿಗಾರ ಲಾಂಗ್ ರೈಡ್ ಹೊಂಟಿದ್ರ ಅಂದ್ರೆ ನಿಮಗೆ ಈ ಗಾಡಿನಾಗ ಪವರ್ ಏನು ಕಡಿಮೆ ಅಂತ ಅನಿಸ್ತದ. ಸಿಟಿನಾಗ ಟ್ರಾಫಿಕ್ನಾಗ ದಿ ಬೆಸ್ಟ್ ಗಾಡಿ. ಆರಾಮಾಗಿ ಹೋಗ್ಬೋದು. ನಿಮಗೆ ಎಲ್ಲೂ ಏನು ಪವರ್ ಕಟ್ ಆಫ್ ಆಲ್ ಆಗ್ತದ ಹಂಗೆ ಏನೂ ಅನ್ಸಲ್ಲ. ಆರಾಮ್ಸೆ ಓಡಿಸ್ಬೋದು. ಬಟ್ ಹೈವೇನಾಗ ಹೋಗೋಣ ಅದ್ರ ಅಪೋಸಿಟ್ ಆಗ್ಬಿಡ್ತದೆ. ಇದು ಒಂದು ಫ್ಯಾಮ್ಲಿ ಗಾಡಿ ಅದ ರೀ. ಫ್ಯಾಮ್ಲಿ ಓಡ್ಸಕ್ಕೆ, ಹೆಣ್ಮಕ್ಳು ಓಡಿಸ್ಲಕ್ಕ, ಲೇಡೀಸ್ ಓಡಿಸ್ಲಕ್ಕೆ ಮಾಡ್ಸಾರ. ಸೊ ಇದ್ರ ಸೀಟ್ ಹೈಟ್ನು ಕಡಿಮೆ ಅದ. ಹಾಗೆ ಕಂಫರ್ಟೇಬಲ್ ಅದ ಅಂತ ತಿಳ್ಕೊರಿ. ನೀವು ಶಾರ್ಟ್ ರೈಡ್ಸ್ ಸಿಟಿನಾಗ ಇದ್ರಾಗ ಓಡಿಸ್ತೀರ ಅಂದ್ರೆ ನಿಮ್ಗೆ ಕಂಫರ್ಟೇಬಲ್ ಗಾಡಿ ಅದ. ಮನೆ ಕೆಲಸ ಸಲಕ, ಡೈಲಿ ಆಫೀಸಿಗೆ ಹೋಗ್ಲಕ್ಕ, ಕಾಲೇಜಿಗೆ ಹೋಗ್ಲಕ್ಕ, ಸ್ಕೂಲಿಗೆ ಹೋಗ್ಲಕ್ಕ ಬೇಕಿದ್ರೆ ಆರಾಮ್ಸೆ ಈ ಗಾಡಿ ತೋರಿ. ಎಲ್ಲಾನು ಭಾಳ ಮಿನಿಮಲ್ ಅದ ರೀ. ಯಾವುದು ಓವರ್ನೂ ಇಲ್ಲ, ಯಾವುದು ಕಡಿಮೆನೂ ಇಲ್ಲ. ಎಲ್ಲ ಭಾಳ ಮಿನಿಮಲ್ ಅದ, ಮೀಡಿಯಮ್ ಅದ ಗಾಡಿ. ಒಂದ್ಸಲಿ ನೀವು ಏನಾರ ಒಂದು ಕಾನ್ಸ್ಟೆಂಟ್ ಸ್ಪೀಡ್ ಮೇಲೆ ಹೊಂಟ್ರಿ ಅಂದ್ರೆ ನಿಮಗೆ ಗಾಡಿ ಓಡಿಸ್ಲತ್ತೀರಿ ಅಂತ ಹೇಳಿ ಫೀಲೇ ಆಗಲ್ಲ. ಜುಪಿಟರ್ ತೊಗೋರಿ. ಬಟ್ ಇದಕ್ಕೆ ಮೇಂಟೈನ್ ಮಾಡಕ್ಕೆ ರೆಡಿ ಇದ್ರ ಅಂದ್ರೆ ತೊಗೋರಿ. ಯಾಕಂದ್ರೆ ಮೇಂಟೆನೆನ್ಸ್ ಹೊಸ ಗಾಡಿನಾಗ ಸ್ವಲ್ಪ ಇನ್ಕ್ರೀಸ್ ಆಗ್ಯದ್ರಿ ಹಳೆ ಗಾಡಿಗೇನ. ಹಳೆ ಗಾಡಿ ಎಷ್ಟು ಬಿ ರೂಬ್ಯಾಡ್ರಿ, ಓಲ್ಡ್ ಈಸ್ ಗೋಲ್ಡ್ ಇದ್ದಂಗೆ. ಹಳೆ ಗಾಡಿ ಎಷ್ಟು ಬಿ ರೂಬ್ಯಾಡ್ರಿ ನಡೀತಿತ್ತು. ಬಟ್ ಈ ಗಾಡಿಗೆ ನಡೆಯಲ್ಲ. ನೀವು ಕರೆಕ್ಟಾಗಿ ಮೇಂಟೈನ್ ಮಾಡಕ್ಕೆ ರೆಡಿ ಇದ್ರಿ ಅಂದ್ರೆ 125cc 150cc ಗಾಡಿ ಹೆಂಗೆ ಮೇಂಟೈನ್ ಮಾಡ್ತೀರಿ ಹಂಗೆ ಈ ಗಾಡಿ ಮೇಂಟೈನ್ ಮಾಡಕ್ಕೆ ರೆಡಿ ಇದ್ರಿ ಅಂದ್ರೆ ಈ ಗಾಡಿ ತೋರಿ. ಟಾಪ್ ಸ್ಪೀಡ್ರ ಆರಾಮ್ಸೆ 90 ತನಕ ಹೋಗ್ತದ್ರಿ. ನಾನು 90 ತನಕ ಟಚ್ ಮಾಡೀನಿ. ನಿಮಗೂ ಯಾವ್ದಾರ ರಿವ್ಯೂ ಬೇಕಾಗಿತ್ತಂದ್ರೆ ಕಮೆಂಟ್ ಸೆಕ್ಷನ್ದಾಗ ಹೇಳ್ರಿ ಯಾವ ಗಾಡಿದು ರಿವ್ಯೂ ಬೇಕಂತ ಹೇಳಿ ನಾನು ರಿವ್ಯೂ ಮಾಡ್ತೀನಿ ಅಂತ. ಆ್ಯಂಡ್ ನಾನು ಇನ್ಸ್ಟಾಗ್ರಾಮ್ನಾಗೂ ಶಾರ್ಟ್ಸ್ ರೀಲ್ ಬಿಡ್ತೀನಿ. ಆ್ಯಂಡ್ ಇನ್ಸ್ಟಾಗ್ರಾಮ್ನಾಗ ಒಂದು ಏನೋ ಹೊಸದು ಮಾಡ್ಬೇಕಂತ ಅಂದ್ಕೊಂಡಿನಿ. ಏನಂದ್ರೆ ಇಂಜನ್ಸ್ ಬಗ್ಗೆ, ಗಾಡಿ ಬಗ್ಗೆ, ಮಿರರ್ಸ್ ಬಗ್ಗೆ, ಎಲ್ಲ ಗಾಡಿ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ಬೇಕಂತ ಅಂದ್ಕೊಂಡಿನಿ. 10-15 ಸೆಕೆಂಡ್ಸ್ ತನಕ ಇನ್ಫಾರ್ಮೇಷನ್ ಕೊಡೋದು, ಆಮೇಲೆ ಅದ್ರ ಬಗ್ಗೆ ಏನದ ಅಂತೇಳಿ ಎಕ್ಸ್ಪ್ಲೇನ್ ಮಾಡೋದು, ಅದು ಹೆಂಗೆ ರಿಯಲ್ ಲೈಫ್ನಾಗ ವರ್ಕ್ ಆಗ್ತದೆ ಅಂತ ಹೇಳಿ ಎಕ್ಸ್ಪ್ಲೇನ್ ಮಾಡೋದು, ಈ ಟೈಪ್ ಮಾಡ್ಬೇಕು ಅಂದ್ಕೊಂಡಿನಿ. ಸೊ ಇನ್ಸ್ಟಾಗ್ರಾಮ್ನಾಗೂ ಪ್ರಜ್ವಲ್ ಬ್ಲಾಗ್ಸ್ 18 ಅಂತ ಅದ. ಇವತ್ತು ವೀಡಿಯೋ ಎಂಡ್ ಮಾಡೋ ಟೈಮ್ ಗೊತ್ತು ನೋಡ್ರಿ. ಸಿಗಮಂತ ಇನ್ನೊಂದು ರಿವ್ಯೂ ವೀಡಿಯೋನಾಗ, ಇನ್ನೂ ಒಂದು ವ್ಲಾಗ್ನಾಗ. ಅಲ್ಲಿ ತನ ಟಾಟಾ ಬಾಯ್. ಇದ್ರದೊಂದು ಮೇನ್ ಫೀಚರ್ ತೋರಿಸ್ತೀನಿ ನೋಡ್ರಿ. ಈಗ ನಾವು ಹೊಂಟೀನಿ ಅಂತ ತಿಳ್ಕೊರಿ. ಹಿಂಗೆ ಹೋಗ್ತಾ ಟ್ರಾಫಿಕ್ನಾಗ ಇದ್ರಾಗ ಹೊಂಟೀನಿ. ಈಗ ಸಿಗ್ನಲ್ ಬಿತ್ತು ನಿಂತ ಅಂತ ತಿಳ್ಕೊರಿ. ಗಾಡಿ ಆಟೋಮ್ಯಾಟಿಕ್ ಆಗಿ ಆಫ್ ಆಗ್ತದ ತಂತಾನೆ. ಒಂದು 5-10 ಸೆಕೆಂಡ್ಸ್ ಆಗೋಣ. ಅದೇ ಇದ್ರದ್ದು ಐಗೋ ಅಸಿಸ್ಟೆಂಟ್ ಫೀಚರ. ಅದು ಬಾಯಿ ಮಾತಲ್ಲಿ ಹೇಳಿದ್ರೆ ಗೊತ್ತಾಗಲ್ಲ, ತೋರಿಸ್ಬೇಕಾಗ್ತದೆ. ಇಲ್ಲಿ ಬಂತು ನೋಡ್ರಿ ಸಿಂಬಲ್.
ಈಗ ಬ್ಲಿಂಕ್ ಆಗ್ಲಕ್ಕೆ ಸ್ಟಾರ್ಟ್ ಆಗ್ತದೆ. ಈಗ ಗಾಡಿ ಆಫ್ ಆಯ್ತು ನೋಡ್ರಿ. ಈಗ ಗಾಡಿ ಆಫ್ ಆಯಿತು. ಆ್ಯಂಡ್ ಈಗ ಹಿಂದಿನ ಬ್ರೇಕ್ ಹಿಡಿದ್ರೆ ಏನೂ ಆಗಲ್ಲ, ರೇಸ್ ಮಾಡಿದ್ರು ಏನೂ ಆಗಲ್ಲ, ಬರೀ ರೇಸ್ ಮಾಡಿದ್ರೆ ಸ್ಟಾರ್ಟ್. ಇದು ಫೀಚರ್ ಸ್ವಲ್ಪ ಇದ್ರಾಗ ಫಾಲ್ಟ್ಸ್ ಅವ. ಏನಂದ್ರೆ ಬ್ರೇಕ್ ಹಿಡಿದ್ರೆ ಸ್ಟಾರ್ಟ್ ಆಗ್ಬೇಕು, ರೇಸ್ ಮಾಡಿದ್ರೆ ಸ್ಟಾರ್ಟ್ ಆಗೈತೆ ಅಂದ್ರೆ ಒಂದೊಂದು ಸಲ ಏನಾಗ್ತದೆ ರೇಸ್ ಮಾಡಿದ್ರೆ ಸ್ಟಾರ್ಟ್ ಆಗಿರಲ್ಲ. ನೀವು ಒಮ್ಮಿದೊಮ್ಮೆ ಹಿಂಗೆ ರೇಸ್ ಮಾಡಿದ್ರೆ ಹಿಂಗೆ ಮುಂದೆ ಹೋಗಿ ಮುಂದಿನವ್ರಿಗೆ ಗುದ್ವಾಗ ಆಗ್ತದೆ, ಹಿಂಗೆ ಆಗ್ತದೆ. ಸೊ ಇದು ಒಂದು ಫೀಚರ್ ಹಿಂಗೆ ಅದ ನೋಡ್ರಿ.